ನಾನು ಒಂಥರ ಝೋನಲ್ಲಿದ್ದೆ, ನನಗೆ ಗೊತ್ತಿಲ್ಲ ಯಾವ ಥರ ಝೋನಲ್ಲಿದ್ದೆ ಅಂತ. ಸೊ ಇವಾಗ ನೀವು ಮೈಸೂರು ಹುಡುಗಿ ಆಗಿರೋದ್ರಿಂದ ಯೂಶಲಿ ಫ್ರೀ ಟೈಮಲ್ಲಿ ಅಥವಾ ರಜಾ ಇದ್ದಾಗ ಏನೂ ಕೆಲಸ ಇಲ್ಲದಾಗ ಮೈಸೂರಲ್ಲಿ ಯಾವ್ಯಾವ ಜಾಗಗಳಿಗೆ ಹೋಗ್ತೀರಾ? ಬೆಟ್ಟ, ಇಟ್ಸ್ ಲೈಕ್ ಖುಷಿ ಆದ್ರೂ ಬೆಟ್ಟ, ದುಃಖ ಆದ್ರೂ ಬೆಟ್ಟ, ಮೈಸೂರಲ್ಲಿ ಇರೋರ್ಗೆಲ್ಲರೂ ಬೆಟ್ಟ. ಬೆಟ್ಟ ಇಸ್ ಅನ್ ಎಮೋಷನ್ ಅಲ್ಲ? ಇಟ್ಸ್ ಅನ್ ಎಮೋಷನ್. ಸೊ ಸಮ್ಮರಿಗೆ ನಿಮಗೆ ಬೇರೆ ಇಂಡಸ್ಟ್ರಿಯಿಂದ ಏನಾದರೂ ಆಪರ್ಚುನಿಟೀಸ್ ಬಂತು ಅಥವಾ ಸಿನಿಮಾಗೆ ಏನಾದರೂ ಅಪ್ರೋಚ್ ಮಾಡಿದ್ರು ಅಂದರೆ ನೀವು ಬೇರೆ ಲ್ಯಾಂಗ್ವೇಜಸ್ಗೆ ಹೋಗೋಕೆ ರೆಡಿ ಇದ್ದೀರಾ? ನನ್ನ ಮೂಲ ಕರ್ನಾಟಕ. ಸೊ ಅದೊಂದು ನನ್ಗೆ ತುಂಬ ಹಠ ಇದೆ, ಲೈಕ್ ನಾನು ಕನ್ನಡ ಸಿನಿಮಾಸಲ್ಲಿ ಹೆಚ್ಚು ಮಾಡಬೇಕು ಅಂತ. ಪೇರೆಂಟ್ಸ್ಗಳು ಹುಡುಗಿನ ಇಂಡಸ್ಟ್ರಿಗೆ ಹೋಗೋಕೆ ಬಿಡಲ್ಲ. ಸೊ ಯೂಶಲಿ ಅದೊಂದು ಸೇಫ್ಟಿ ಇಶ್ಯೂಸ್ ಆಗಿರ್ಬೋದು ಅಥವಾ ಬೇರೆ ಇಂಟೆನ್ಷನ್ಸಲ್ಲಿ ಅಪ್ರೋಚ್ ಮಾಡೋದು. ಸೊ ಈ ಥರ ಏನಾದರೂ ಎಕ್ಸ್ಪೀರಿಯನ್ಸ್ ನಿಮ್ಗಾಗಿದೆಯಾ ಪರ್ಸ್ನಲಿ? ಎಲ್ಲಿಲ್ಲ, ಎಲ್ಲಿ ತಪ್ಪಿಲ್ಲ, ಎಲ್ಲ ಕಡೆ ಇದೆ ಅಲ್ವಾ. ಸೊ ಇಟ್ಸ್ ನಾಟ್ ದಟ್ ಓನ್ಲಿ ಇನ್ ಇಂಡಸ್ಟ್ರಿ. ಸೊ ಇವಾಗ ಪ್ರೆಸ್ ಮೀಟ್ಸು ಆ ಥರ ಎಲ್ಲ ಮಾಡ್ತಿರ್ತಾರೆ ಮೂವಿ ಪ್ರಮೋಷನ್ಸ್ ಟೈಮಲ್ಲಿ. ಸೊ ಪ್ರೆಸ್ ಮೀಟ್ಸ್ಗೆ ಹೋಗೋಕ್ಕೆಲ್ಲ ನೀವು ಯಾವ ರೀತಿ ಪ್ರಿಪೇರ್ ಆಗ್ತಾ ಇದ್ರಿ? ನನ್ನ ಮೊದಲನೇ ಸಿನಿಮಾ ಟೈಮಲ್ಲಿ ನಾನು ಏನೂ ಪ್ರಿಪೇರ್ ಆಗ್ತಾ ಇರಲಿಲ್ಲ. ನಾನು ಒಂಥರ ಝೋನಲ್ಲಿದ್ದೆ, ನನಗೆ ಗೊತ್ತಿಲ್ಲ ಯಾವ ಥರ ಝೋನಲ್ಲಿದ್ದೆ ಅಂತ. ಐ ವಾಸ್ ಲೈಕ್ ಆ ಪ್ರೆಸ್ ಮೀಟಾ ಅಂತ ಫುಲ್ ಇಲ್ಲೆಲ್ಲ ಡಗ್ 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 ಅಂತ ಇತ್ತು. ಸೊ ಐ ವಾಸ್ ಲೈಕ್ ಹೋಗ್ತಾ ಇದ್ದೆ, ಮೈಕ್ ಬಂದರೆ ಫುಲ್ ಹಾರ್ಟ್ ಬೀಟ್ ಜಾಸ್ತಿ ಹೋಗೋದು, ಹಾಂ ಅಂತ ಮಾತಾಡ್ತಿದ್ದೆ. ಸೊ ಬಟ್ ನಮ್ಮ ಮನೇಲಿ ತುಂಬ ಬೈತಾಯಿದ್ರು, ವಾಟ್ ಇಸ್ ದಿಸ್, ಏನಿಗೆ ಅಂದರೆ ಅದೇನು ಗೊತ್ತಿಲ್ಲ. ನಂಗೆ ಪ್ರೆಸ್ ಮೀಟ್ಸ್ ಮಾಡಿದಾಗ ಮಾತ್ರ ಸ್ವಲ್ಪ ಭಯ ಆಗ್ತಿತ್ತು. ಕಾನ್ಶಿಯಸ್ ಆಗ್ತಾ ಯಾ, ಇಫ್ ಐ ವಾಸ್ ಲೈಕ್ ಟಾಕಿಂಗ್ ಆನ್ ದ ಸ್ಟೇಜ್ ಆರ್ ಕ್ಯಾಮ್ರಾ ಮುಂದೆಲ್ಲ ಐ ವಾಸ್ ಫೈನ್. ಬಟ್ ಪ್ರೆಸ್ ಮೀಟ್ಸ್ ಅಂದರೆ ಏನೋ ಒಂಥರ ಭಯ ಆಗ್ತಿತ್ತು. ಏನು ಕ್ವೆಶನ್ ಕೇಳ್ತಾರೆ, ಯಾ ಆ ಥರನೂ ಏನೂ ಗೊತ್ತಿಲ್ಲ. ಬಿಕಾಸ್ ಅದು ನನ್ನ ಫಸ್ಟ್ ಟೈಮ್ ಅಲ್ವಾ, ಒಂದಷ್ಟು ಕ್ಯಾಮ್ರಾಸ್ ಇರುತ್ತೆ, ಅದೆಲ್ಲ ಒಂಥರ ಡಿಫ್ರೆಂಟ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ವಾ. ಸೊ ಅವಾಗ ಭಯ ಆಗ್ತಿತ್ತು. ಬಟ್ ದೆನ್ ಐ ವಾಸ್ ಲೈಕ್ ನೋ ನಾನು ಈ ಥರ ಎಲ್ಲ ಹಿಂಗೆಲ್ಲ ಭಯ ಪಡ್ಕೊಬಾರ್ದು ಅಂತ ನಾನೇ ಫುಲ್ ಅದೇ ಹೇಳ್ತೀನಲ್ಲ, ನನ್ನ ಮೊದಲನೇ ಸಿನಿಮಾ ಎಕ್ಸ್ಪೀರಿಯನ್ಸ್ ಎಷ್ಟು ಆಗಿದೆ ನನಗೆ ಅಂದರೆ ಅದು ತುಂಬ ನನಗೆ ಟೀಚ್ ಮಾಡಿ ಸೆಕೆಂಡ್ ಮತ್ತು ಮೂರನೇ ಸಿನಿಮಾ ಅಷ್ಟೊತ್ತಿಗೆ ಐ ಆಮ್ ರೆಡಿ ಅಂತ. ಐ ವಾಸ್ ರೆಡಿ ಫಾರ್ ಲೈಕ್ ಎವ್ರಿಥಿಂಗ್. ಓಕೆ. ಸೊ ಈ ಥರ ಒಂದು ಟೈಮಲ್ಲಿ ಫ್ಯಾಮಿಲಿ ಸಪೋರ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಮನೆ ಕಡೆಯಿಂದ ಎಷ್ಟು ಸಪೋರ್ಟಿವ್ ಆಗಿದ್ರು? Oh, they're very supportive. To be honest, I think I'm very lucky to get such kind of family because ಎಷ್ಟೊಂದು ಪೇರೆಂಟ್ಸ್ಗೆ ಏನಿರುತ್ತೆ ಅಂದರೆ ಅವ್ರ ಮಕ್ಕಳು ಅವ್ರು ಹೇಳಿದ್ನೇ ಮಾಡ್ಬೇಕಂತ ಇರುತ್ತೆ, ಮತ್ತು ಈ ಫೀಲ್ಡ್ ಬೇಡ ಅಂತ ಇರುತ್ತೆ. they'll have lot of insecurities. But ಅಮ್ಮ ಯಾವತ್ತೂ she has always been my strength. She's like, if you like it, you do it. ಸೊ ನೀನು ಮಾಡೋದ್ರಲ್ಲಿ ನಿನಗೆ ಶ್ರದ್ಧೆ ಭಕ್ತಿ ಇರಬೇಕು ಆ್ಯಂಡ್ ಯು ಹ್ಯಾವ್ ಟು ಡೂ ಇಟ್ ಲೈಕ್ ಇನ್ ಅ ಪರ್ಫೆಕ್ಟ್ ವೇ, ಇನ್ ಅ ಗುಡ್ ವೇ ಅಷ್ಟೇ. ಸೊ ದಟ್ ರಿಸಲ್ಟ್ಸ್ ಎಲ್ಲ ವಿಲ್ ಲಿವ್ ಇಟ್ ಅಪ್ ಟು ಗಾಡ್. ಇಫ್ ಯು ಆರ್ ಡೂಯಿಂಗ್ ಯುವರ್ ವರ್ಕ್ ರೈಟ್ ಆ್ಯಂಡ್ ನಿಮ್ಮ ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ ಅಂದರೆ ದೇವ್ರು ಕೊಡ್ತಾನೆ. ಬಟ್ ಎಲ್ಲೂ ನಾವು ಮಾಡೋ ಕೆಲಸದಲ್ಲಿ ನಮಗೆ ನಾವು ಮೋಸ ಮಾಡ್ಕೊಬಾರ್ದು. ಸೊ ಆ್ಯಂಡ್ ಇನ್ಫ್ಯಾಕ್ಟ್ ನೀವು ಹೇಳಿದ್ರಿ ಅಲ್ವಾ ಹೇಗೆ ಪ್ರಿಪೇರ್ ಆಗ್ತಿದ್ರಿ ಇದಕ್ಕೆಲ್ಲ ಅಂತ. ಆ ಟೈಮಲ್ಲಿ ಆ್ಯಕ್ಚುಲಿ ನಮ್ಮ ಅಮ್ಮನೇ ನನಗೆ ತುಂಬ ನಾನು ಯಾವುದೋ ಒಂದೇನೋ ಎತ್ಕೊಂಡು ಹಾಕೊಂಡ್ರೆ ನಮ್ಮಮ್ಮ ವಾಸ್ ಲೈಕ್, ವಾಟ್ ಇಸ್ ದಿಸ್, ವಾಟ್ ಆರ್ ಯು ವೇರಿಂಗ್, ಆ ಥರ. ಸೊ ಶಿ ಇಸ್ ವೆರಿ ಸಪೋರ್ಟಿವ್. ಸೊ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೂ ಯು ಹ್ಯಾವ್ ಟು ಲುಕ್ ಪರ್ಫೆಕ್ಟ್, ಡ್ರೆಸ್ ಪರ್ಫೆಕ್ಟಾಗಿ ಹಾಕೋಬೇಕು. ಅಂದರೆ ಇಟ್ಸ್ ಲೈಕ್ ಯು ಆರ್ ಕಮ್ಯುನಿಕೇಟಿಂಗ್ ವಿತ್ ಆಡಿಯನ್ಸ್. ಸೊ ಯು ಹ್ಯಾವ್ ಟು end of the day you have to look good also ಅನ್ನೋ ಥರ. ಸೊ ಶಿ ಇಸ್ ವೆರಿ ಸಪೋರ್ಟಿವ್. ಆ್ಯಂಡ್ ನನ್ನ ತಮ್ಮ ತುಂಬ ಸಪೋರ್ಟಿವ್. ಹಿ ಈಸ್ ಆಲ್ಸೋ ಲೈಕ್ he'll help me with the ಯಾವ್ದಾರ ಒಂದು ಸ್ಕ್ರಿಪ್ಟ್ಸ್ ಬಂದಾಗ ನಾನು ಅವ್ರ ಹತ್ರ ಡಿಸ್ಕಸ್ ಮಾಡಿದಾಗ he'll be like this is good, this is not nice ಅನ್ನೋ ಥರ. ಸೊ ದೇ ಆರ್ ಆಲ್ ಸಪೋರ್ಟಿವ್. ಆ್ಯಂಡ್ ಅಜ್ಜಿ ನನ್ನ ಜೊತೆ ಶೂಟಿಂಗ್ ಬರ್ತಾಯಿದ್ರು. ಓಕೆ. ಸೊ ಎಲ್ಲರೂ ಅದೇ ಕೇಳ್ತಿದ್ರು, ಈ ವಯಸ್ಸಲ್ಲಿ ಅಜ್ಜಿನ ಕರ್ಕೊಂಡ್ಬರ್ತಿರಲ್ಲ ಶೂಟಿಂಗಿಗೆ ಅಂತ. ಶಿ ಈಸ್ ಆಲ್ಸೋ ಲೈಕ್ ವೆರಿ ವೆರಿ ಸಪೋರ್ಟಿವ್. ಓಕೆ. ಸೊ ಈಗ ಯೂಶಲಿ ಇವಾಗ ಹುಡುಗಿಯರ ಮನೇಲಿ ಅಷ್ಟಾಗಿ ಸಿನಿಮಾ ಇಂಡಸ್ಟ್ರಿಗೆ ಹೋಗ್ತೀನಿ ಅಂದರೆ ಯಾರು ಅಷ್ಟೊಂದು ಸಪೋರ್ಟಿವ್ ಆಗಿರಲ್ಲ. ಸೊ ನೀವು ಹೇಳ್ತಾ ಇದ್ರೆ ನಿಮ್ಮ ತಾಯಿ ಸಪೋರ್ಟಿವ್ ಆಗಿದ್ರು, ನಿಮ್ಮ ಅಜ್ಜಿ ಸಪೋರ್ಟಿವ್ ಆಗಿದ್ರು ಅಂತಲ್ಲ. ಸೊ ಇವಾಗ ಯೂಶಲಿ ಯಾವ ರೀಸನ್ಗೆ ಈಗ ಪೇರೆಂಟ್ಸ್ಗಳು ಹುಡುಗಿನ ಇಂಡಸ್ಟ್ರಿಗೆ ಹೋಗೋಕೆ ಬಿಡಲ್ಲ? ಸೊ ಯೂಶಲಿ ಅದೊಂದು ಸೇಫ್ಟಿ ಇಶ್ಯೂಸ್ ಆಗಿರ್ಬೋದು ಅಥವಾ
ಬೇರೆ ಇಂಟೆನ್ಷನ್ಸ್ ಅಲ್ಲಿ ಅಪ್ರೋಚ್ ಮಾಡೋದು, ಸೊ ಈ ತರ ಏನಾದ್ರು ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಗಿದೆಯಾ ಪರ್ಸ್ನಲಿ? ಆ ಥರ ಎಲ್ಲ ಏನೂ ಆಗಿಲ್ಲ. ಬಟ್ ಸಿ, ಎಂಡ್ ಆಫ್ ದ ಡೇ ನೀವು ಹೆಂಗಿರ್ತೀರ ದಟ್ ಮ್ಯಾಟರ್ಸ್ ಅ ಲಾಟ್. ವೆರಿ ಟ್ರೂ. ಅಪಾರ್ಟ್ ಫ್ರಮ್ ದಟ್, ಅದ್ರ ಮೇಲೆ ಯಾರು ಏನು ನಿಮ್ಮನ್ನ ಕೇಳೋಕ್ಕೂ ಬರಲ್ಲ, ಹೇಳೋಕ್ಕೂ ಬರಲ್ಲ. ಸೊ ಇಟ್ ಡಿಪೆಂಡ್ಸ್ ಲೈಕ್ ವಾಟ್ ಬೌಂಡ್ರೀಸ್ ಯು ಸೆಟ್ ಅರೌಂಡ್ ಯು. ನಿಮ್ಮ ಬೌಂಡ್ರೀಸಲ್ಲಿ ನೀವು ಇದು, ಇಟ್ಸ್ ನಾಟ್ ದಟ್ ಯು ಹ್ಯಾವ್ ಟು ಬಿ ವೆರಿ ಸ್ಟ್ರಿಕ್ಟ್ ಆರ್ ತುಂಬ ಯುನೋ ಜಸ್ಟ್ ನಾನಾಯ್ತು ನನ್ನ ಪಾಡಾಯ್ತು ಹಂಗಲ್ಲ. ಯು ಶುಡ್ ಬಿ ಫ್ರೆಂಡ್ಲಿ, ಯು ಶುಡ್ ಬಿ ನೈಸ್ ಟು ಪೀಪಲ್, ಯು ಶುಡ್ ಬಿ ಕೈಂಡ್. ಬಟ್ ಇಫ್ ಯು ನೋ ದಟ್ ಸಮ್ ಪೀಪಲ್ ಇಸ್ ಟ್ರೈಂಗ್ ಟು ಟೇಕ್ ಅಡ್ವಾಂಟೇಜ್, ನಿಮ್ಮ ಹತ್ರ ಯಾರು ಅಡ್ವಾಂಟೇಜ್ ತಗೋದ್ರೆ ಆಬ್ವಿಯಸ್ಲಿ ಯುವರ್ ಅ ಗರ್ಲ್, ಯುಲ್ ಗೆಟ್ ಟು ನೋ. ಆ್ಯಂಡ್ ಅದನ್ನ ಎಲ್ಲಿ ಬ್ರೇಕ್ ಮಾಡಬೇಕು, ಎಲ್ಲಿ ಏನು ಮಾಡಬೇಕು ಅಂತ ಯು ಶುಡ್ ಬಿ ನೋಯಿಂಗ್ ಅಷ್ಟೇ. ಆ್ಯಂಡ್ ಆಸ್ ಯು ಟೋಲ್ಡ್, ತುಂಬ ಜನ ಮನೇಲಿ ಅದೊಂದು ಇನ್ಸೆಕ್ಯೂರಿಟೀಸ್ ಇರುತ್ತೆ, ಹೆಣ್ಮಕ್ಳು ಯಾಕಲ್ಲಿ ಹೋಗಬೇಕು ಅಂತ. ಆ್ಯಂಡ್ ಇವತ್ತಿಗೂ ಆ ಮೈಂಡ್ಸೆಟ್ ಇದೆ ಸುಮಾರು ಜನಕ್ಕೆ. ಬಟ್ ನಾನೇನು ಹೇಳೋದಂದ್ರೆ, ಎಲ್ಲಿಲ್ಲ, ಎಲ್ಲಿ ತಪ್ಪಿಲ್ಲ, ಎಲ್ಲ ಕಡೆ ಇದೆ ಅಲ್ವಾ. ಸೊ ಇಟ್ಸ್ ನಾಟ್ ದಟ್ ಓನ್ಲಿ ಇನ್ ಇಂಡಸ್ಟ್ರಿ. ಪೀಪಲ್ ಸರಿ ಇಲ್ಲ ಅಂತ ಹೇಳೋಣ, ನಾಟ್ ಇಂಡಸ್ಟ್ರಿ ಅಲ್ವಾ. ಸೊ ಇಂಡಸ್ಟ್ರಿ ಇಸ್ ವೆರಿ ಗುಡ್. ಇಂಡಸ್ಟ್ರಿಲಿ ತುಂಬ ಒಳ್ಳೊಳ್ಳೆ ವ್ಯಕ್ತಿಗಳಿದ್ದಾರೆ, ತುಂಬ ಒಳ್ಳೊಳ್ಳೆಯವರು ಇದ್ದಾರೆ, ಬರೀ ಸಿನಿಮಾ ಪ್ಯಾಷನ್ ಅಂತ ಇರೋರು ಇದ್ದಾರೆ. ಸೊ ಬಟ್ ಬೇರೆ ನಿಮಗೆ ಗೊತ್ತಿರೋ ಹಾಗೆ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ದಟ್ ಯುನೋ ಹೊರಗಡೆ ತುಂಬ ವಿಷಯ ನಡೆಯುತ್ತೆ, ಬಟ್ ಅದು ಅಲ್ಲೇ ಕವರ್ ಆಗುತ್ತೆ. ಬಟ್ ನಮ್ಮ ಇಂಡಸ್ಟ್ರಿಲಿ ಹೆಂಗೆ ಅಂದರೆ, ಇಫ್ ಸಮಥಿಂಗ್ ಹ್ಯಾಪನ್ಸ್ ಇಟ್ಸ್ ಲೈಕ್ ಓಪನ್ ಬುಕ್, ಎಲ್ಲರಿಗೂ ಅದು ಕಾಣಿಸುತ್ತೆ. ಆ್ಯಂಡ್ ಪೀಪಲ್ಸೇ ಆಬ್ವಿಯಸ್ಲಿ ಏನು ನೋಡ್ತಾರೆ, ಅವರು ಇಂಡಸ್ಟ್ರಿ ಸರಿ ಇಲ್ಲ ಅಂತ ಅಂತಾರೆ ಅಷ್ಟೇ. ಬಟ್ ದರ್ ಇಸ್ ನಥಿಂಗ್ ಲೈಕ್ ದ್ಯಾಟ್. ಐ ಥಿಂಕ್ ಹೆಣ್ಮಕ್ಳು ತುಂಬ ಇವಾಗಿನ ಇದರಲ್ಲಂತೂ ದೇ ಆರ್ ವೆರಿ ಸ್ಟ್ರಾಂಗ್. ಇಫ್ ದೇ ನೋ ದಟ್ ವಾಟ್ ಅವ್ರು ಏನು ಮಾಡ್ತಿರೋದು ರೈಟ್ ಇದೆ ಅಂತ ಅಂದರೆ, ಖಂಡಿತವಾಗ್ಲೂ ಅವ್ರು ಆರಾಮಾಗಿ ಮುನ್ನೋಗ್ಬೋದು. ಓಕೆ. ಸೊ ಸಮೀರ್, ಈಗ ನಿಮಗೆ ಬೇರೆ ಇಂಡಸ್ಟ್ರಿಯಿಂದ ಏನಾದರೂ ಆಪರ್ಚುನಿಟೀಸ್ ಬಂತು ಅಥವಾ ಸಿನಿಮಾಗೆ ಏನಾದರೂ ಅಪ್ರೋಚ್ ಮಾಡಿದ್ರು ಅಂದರೆ ನೀವು ಬೇರೆ ಲ್ಯಾಂಗ್ವೇಜಸ್ಗೆ ಹೋಗೋಕ್ಕೆ ರೆಡಿ ಇದ್ದೀರಾ? ಯಾ, ಅಫ್ಕೋರ್ಸ್. ಆ್ಯಕ್ಟಿಂಗ್ ಡಸಂಟ್ ಹ್ಯಾವ್ ಬ್ಯಾರಿಯರ್. ಸೊ ದರ್ ಇಸ್ ನಥಿಂಗ್ ಲೈಕ್ ನಾನು ಮಾಡಲ್ಲ ಅಂತ ಅಲ್ಲ, ಬಟ್ ನನ್ನ ಮೂಲ ಕರ್ನಾಟಕ. ಸೊ ಅದೊಂದು ನನಗೆ ತುಂಬ ಹಠ ಇದೆ, ಲೈಕ್ ನಾನು ಕನ್ನಡ ಸಿನಿಮಾಸಲ್ಲಿ ಹೆಚ್ಚು ಮಾಡಬೇಕು ಅಂತ. ಸೊ ಅಪಾರ್ಟ್ ಫ್ರಮ್ ದಟ್, ಅಫ್ಕೋರ್ಸ್ ಒಳ್ಳೊಳ್ಳೆ ಸ್ಕ್ರಿಪ್ಟ್ ಬಂದರೆ ಡೆಫಿನೆಟ್ಲಿ ಅದರ್ ಲ್ಯಾಂಗ್ವೇಜಸ್. ಓಕೆ. ಸೊ ಬೀಯಿಂಗ್ ಎನ್ ಆಕ್ಟ್ರೆಸ್, ಫಿಟ್ನೆಸ್ ಆಗಿರ್ಬೋದು, ಸ್ಕಿನ್ ಕೇರ್ ಆಗಿರ್ಬೋದು, ಎಲ್ಲ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಪ್ರಕಾರ? ಹಾಂ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಇವಾಗಿನ ಕಾಲದಲ್ಲಿ ಏನಾಗಿದೆ ಅಂದರೆ, ವಿ ಹ್ಯಾವ್ ಅ ಸೋಷಿಯಲ್ ಮೀಡಿಯಾ ವೇರ್ we can see lot of options. We have lot of talents. We have lot of beautiful girls. Okay. So ನಾನು ಇದನ್ನೆಲ್ಲ ಯಾವಾಗ ತಿಳ್ಕೊಂಡೆ ಅಂದರೆ, ಯೂಶಲಿ ನನ್ನ ಕಸಿನ್ಸ್ ಎಲ್ಲ ಮಾತಾಡ್ತಾ ಇರ್ತೀವಿ. ಸೊ ಆ ಟೈಮಲ್ಲಿ ಇವಾಗಿನ ಕಾಲದಲ್ಲಿ ಇನ್ಫ್ಲೂಯೆನ್ಸರ್ಸೇ ಚೆನ್ನಾಗಿರ್ತಾರೆ ಅನ್ನೋ ಥರ ದೇ ಫೀಲ್. ಸೊ ನಿಮ್ ಒಂದ್ ಫೀಚರ್ಸು ತುಂಬ ಮ್ಯಾಟರ್ ಆಗುತ್ತೆ. ದ ವೇ ಯು ಕೀಪ್ ಯೋರ್ ಸೆಲ್ಫ್, ದ ವೇ ಯು ಪ್ರೆಸೆಂಟ್ ಯೋರ್ ಸೆಲ್ಫ್, ಎವ್ರಿಥಿಂಗ್ ಮ್ಯಾಟರ್ಸ್. ಆ್ಯಂಡ್ ಎಸ್ಪೆಷಲಿ ಹುಡುಗಿರ್ ಹೆಂಗೆ ಗೊತ್ತಾ, ನಿಮ್ಮ ಕಣ್ಣಿಂದ ಹಿಡಿದು ನಿಮ್ಮ ಮೂಗಿಂದ ಹಿಡಿದು ಎವ್ರಿಥಿಂಗ್ ದಿಲ್ ನೋಟಿಸ್. ಹೌದು, ಇವ್ರದ್ದು ಹಂಗಿದೆ, ಇವ್ರದ್ದು ಹೆಂಗಿದೆ ಅಂತ. ಸೊ ಯು ಹ್ಯಾವ್ ಟು ಬಿ ಪರ್ಫೆಕ್ಟ್ ಇನ್ ಎವ್ರಿಥಿಂಗ್. ಓಕೆ. ಸೊ ಸ್ಕಿನ್ ಕೇರ್ ಅಂತ ಬಂತಂದ್ರೆ, ಲೈಕ್ ನೀವು ಡೈಲಿ ಆ ಸ್ಕಿನ್ ಕೇರ್ ರೂಟೀನ್ ಎಲ್ಲ ಮಾಡ್ತೀರಾ? ಅಫ್ಕೋರ್ಸ್ ಮಾಡಲೇಬೇಕಲ್ವಾ. ಐ ಡೂ, ಬಟ್ ತುಂಬಾ ಓವರ್ ಆಗಿ ಏನು ಮಾಡಲ್ಲ. ಇಟ್ಸ್ ಲೈಕ್ ವೆರಿ ಬೇಸಿಕ್. ಮನೇಲಿ ಒಂದಷ್ಟು ನನಗೆ ಹೋಮ್ ರೆಮಿಡೀಸ್ ಏನಾದ್ರು ಮಾಡ್ಕೋತೀನಿ. ಅಪಾರ್ಟ್ ಫ್ರಮ್ ದಟ್, ಸ್ವಲ್ಪ ಇವಾಗ ಇತ್ತೀಚೆಗೆ ಸ್ವಲ್ಪ ಈ ಕೊರಿಯನ್ ಸ್ಕಿನ್ ಕೇರ್ ಎಲ್ಲ ಟ್ರೆಂಡ್ ಆಗಿತ್ತಲ್ಲ, ಸೊ ಅದು ಸ್ವಲ್ಪ ಟ್ರೈ ಮಾಡ್ತಾ ಇದ್ದೀನಿ. ನೋಡ್ಬೇಕು ಎಫೆಕ್ಟಿವ್ ಅಂತ ಅನ್ಸ್ತಿದ್ಯಾ? As of now, no. Nothing works. ಸುಮ್ಮನೆ ಅಮೌಂಟ್ ಎಲ್ಲ ಸ್ಪೆಂಡ್ ಮಾಡಿದ್ದೀನಿ. ಬಟ್ ಜಸ್ಟ್ ಹೋಪಿಂಗ್ ಅದೇನಾದ್ರು ವರ್ಕ್ ಆಗುತ್ತೆ ಅಂತ. ಬಟ್ ಇಂಟೇಕ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ. ನಾವೇನು ತಿಂತೀವಿ ಅದು ಕೂಡ ಮ್ಯಾಟರ್ ಆಗುತ್ತೆ. ಓಕೆ. ನೀವು ಡಯಟ್ ಎಲ್ಲ ಮಾಡ್ತಿರ್ತೀರಾ? ಯಾ, ಡಯಟ್ ಅಂದರೆ ನಾನ್ ವೆಜ್ ಇದ್ದಾಗ ಐ ಡೋಂಟ್ ಡೂ ಎನಿ ಡಯಟ್. ಓಕೆ. ವೆಜ್ ಇದ್ದಾಗ ಮಾತ್ರ ಐ ಡೂ ಡಯಟ್. ಐ ಆಮ್ ವೆರಿ ಮಚ್ ಫುಡ್ ಲವರ್. ಸೊ ತುಂಬಾ ಎಲ್ಲ ಓವರ್ ಡಯಟ್ ಮಾಡಲ್ಲ ನಾನು. ಓಕೆ. ಸೊ ಬೇಸಿಕಲಿ ಈಗ ಸ್ಕಿನ್ ರೂಟೀನ್ ಅಂತಂದ್ರೆ ಯಾವ ರೀತಿ ಇರುತ್ತೆ ನಿಮ್ಮ ರೂಟೀನ್, ಸ್ಕಿನ್ ರೂಟೀನ್? ಲೈಕ್ ಇಟ್ಸ್ ಲೈಕ್ ಮಾರ್ನಿಂಗ್ ಒಂದಷ್ಟು ಕ್ಲೆನ್ಸ್ ಮಾಡಿ, ಒಂದು ಟೋನರ್ ಹಾಕೊಂಡು. ಟೋನರ್ ಇಸ್ ಮೇನ್ ಥಿಂಗ್ ಫಾರ್ ಮೀ, ಬಿಕಾಸ್ ಅದು ಒಂದು ನನಗೆ ಫ್ರೆಶ್ನೆಸ್ ಫೀಲ್ ಕೊಡುತ್ತೆ. ಸೊ ಟೋನರ್ ಆದಮೇಲೆ ಮಾಯ್ಶ್ಚರೈಸರ್ ಆ್ಯಂಡ್ ದೆನ್ ಸನ್ಸ್ಕ್ರೀನ್ ಅಷ್ಟೇ. ಯಾ, ಇಫ್ ಐ ಹ್ಯಾವ್ ಮೈ ಶೂಟ್ಸ್ ಅಂಡ್ ಆಲ್, ಆಫ್ ಕೋರ್ಸ್ ಮೇಕಪ್ ಅದ್ರ ಮೇಲೆ. ಬಟ್ ನೈಟ್ ಸ್ಕಿನ್ ಕೇರ್ ಇಸ್ ಲೈಕ್ ಮ್ಯಾಂಡೇಟರಿ. ಮತ್ತೆ ಒಂದು ಸ್ಕಿನ್ ಏನದು ಕ್ಲೆನ್ಸ್ ಮಾಡಿ, ಐ ಅಪ್ಲೈ ಸಮ್ ಗುಡ್ ಸೆರಮ್ಸ್ ಆ್ಯಂಡ್ ದೆನ್ ಕ್ರೀಮ್. ಓಕೆ. ಸೊ ಹೇರ್ ಕೇರ್ ಎಲ್ಲ ಯಾವ ರೀತಿ ಮಾಡ್ತೀರಾ? ಹೇರ್ ಕೇರು ಎಷ್ಟೇ ಮಾಡಿದ್ರು ಇವಾಗ ಸ್ಟೈಲಿಂಗ್ ಮಾಡಿ 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 ಇಟ್ಸ್ ಲೈಕ್
ಎಸ್. ಸೊ ತುಂಬ ಅಂದರೆ ಹೇರ್ ಕೇರ್ ಮಾಡೋದೇ ಇಟ್ಸ್ ಅ ಬಿಗ್ ಟಾಸ್ಕ್. ಬಿಕಾಸ್ ನಾವು ಎಷ್ಟು ಇದು ಮಾಡಿದ್ರು ಹೀಟ್ ಪ್ರೊಟೆಕ್ಟರ್ ಹಾಕಿದ್ರು ಏನೇ ಮಾಡಿದ್ರು ಎಂಡ್ ಆಫ್ ದ ಡೇ ವಿ ಆರ್ ಡ್ಯಾಮೇಜಿಂಗ್ ಥ್ರೂ ಆಲ್ ದ ಟೂಲ್ಸ್. ಸೊ ಯಾ, ಬಟ್ ಇವಾಗ ಏನೇನೋ ಸ್ವಲ್ಪ ಟ್ರೈ ಮಾಡ್ತಾ ಇದ್ದೀನಿ. ಯುನೋ ಏನಂತಾರಲ್ಲ, ಕರ್ಬೇವು ಅದೆಲ್ಲ ಹಾಕಿ ನಮ್ಮಮ್ಮ ಸ್ವಲ್ಪ ಏನೇನೋ ಮಾಡ್ತಾರೆ, ಆಯಿಲ್ ಎಲ್ಲ ಹಚ್ತಾ ಇದ್ದೀನಿ. ಸೊ ಯಾ. ಓಕೆ. ಸೊ ಅಪಾರ್ಟ್ ಫ್ರಮ್ ದಿಸ್ ನೀವು ಫ್ರೀ ಟೈಮಲ್ಲೆಲ್ಲ ಏನು ಮಾಡ್ತಿರ್ತೀರ? ಸಿನಿಮಾಗಳು ನೋಡ್ತೀನಿ. ಅಪಾರ್ಟ್ ಫ್ರಮ್ ಇವಾಗ ಸ್ವಲ್ಪ ಜಾಸ್ತಿ ಕೃಷ್ಣ ಬುಕ್ಸ್ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಭಗವದ್ಗೀತಾ ಆ್ಯಂಡ್ ಆಲ್ಸೋ ಕೃಷ್ಣದು ಕತೆ. ಓಕೆ. ಸೊ ಬೋತ್, ಐದರ್ ಒನ್ ಡೇ ಇದು ಒನ್ ಡೇ ಅದು ಆ ಥರ. ದೆನ್ ಐ ಪ್ಲೇ ವಿತ್ ಮೈ ಪೆಟ್. ಅದಿದ್ರೆ ಟೈಮ್ ಪಾಸ್ ಆಗದೆ ಗೊತ್ತಾಗಲ್ಲ. ಸೊ ಅವಳ ಜೊತೆ ಆಟ ಆಡ್ತೀನಿ. ದೆನ್ ಅಷ್ಟೇ. ಓಕೆ. ಡ್ಯಾನ್ಸ್ ಮಾಡ್ತೀನಿ. ಓಕೆ. ಡ್ಯಾನ್ಸ್ ಅಂದ್ರೆ ಇಷ್ಟ ಲಾಟ್. ನಾನು ವರ್ಕೌಟ್ಗಿಂತ ಜಾಸ್ತಿ ಡ್ಯಾನ್ಸೇ ಮಾಡೋಕ್ಕೆ ಇಷ್ಟ. ಓಕೆ. ಸೊ ಟ್ರಾವೆಲ್ ಮಾಡ್ತಿರ್ತೀರಾ? ಟ್ರಾವೆಲಿಂಗ್ ಅಂದ್ರೆ ಇಂಟ್ರೆಸ್ಟ್ ಇದೆಯಾ? ಟ್ರಾವೆಲಿಂಗ್ ಇಂಟ್ರೆಸ್ಟ್ ಇದೆ, ಬಟ್ ಮಾಡಿಲ್ಲ ಇನ್ನು. ಎಲ್ಲೂ ನಾನು ಅನ್ಕೊಂಡಿದ್ದು ಯಾವುದು ಎಲ್ಲೂ ಹೋಗಿಲ್ಲ. ಓಕೆ. ಐ ಥಿಂಕ್ ಫ್ರೆಂಡ್ಸ್ ಸರ್ಕಲ್ ಜೊತೆ, ಫ್ರೆಂಡ್ಸ್ ಜೊತೆ ಆಚೆ ಹೋಗೋದು? ಟು ಬಿ ಹಾನೆಸ್ಟ್ ನನಗೆ ಜಾಸ್ತಿ ಫ್ರೆಂಡ್ಸ್ ಯಾರೂ ಇಲ್ಲ. ಲೈಕ್ ಐ ಡೋಂಟ್ ನೋ, ಸಮ್ವೇರ್ ಐ ಫೀಲ್ ಆ ಚೈಲ್ಡ್ಹುಡ್ಡಲ್ಲೇ ಅದೊಂದು ಇನ್ನೋಸೆನ್ಸ್ ಇರುತ್ತಲ್ಲ, ಆ ಟೈಮಲ್ಲಿ ಆಗೋ ಫ್ರೆಂಡ್ಶಿಪ್ಪೇ ಬೇರೆ. ನಾವು ದೊಡ್ಡವ್ರಾಗ್ತಾ ಆಗ್ತಾ ಆಗೋ ಫ್ರೆಂಡ್ಶಿಪ್ಪೇ ಬೇರೆ. ಸೊ ಐ ಹ್ಯಾವ್ ಅಫ್ಕೋರ್ಸ್ ಮೈ ಚೈಲ್ಡ್ಹುಡ್ ಫ್ರೆಂಡ್ಸ್. ಅಪಾರ್ಟ್ ಫ್ರಮ್ ದಟ್ ನನಗೆ ಸ್ಕೂಲ್ ಫ್ರೆಂಡ್ಸ್ ಬಿಟ್ಟು ಹೊರಗಡೆ ಐ ಡೋಂಟ್ ಹ್ಯಾವ್ ಮಚ್ ಫ್ರೆಂಡ್ಸ್. ಇಟ್ಸ್ ಲೈಕ್ ನಾನಾಯಿತು ನಮ್ಮ ಮನೆ ಆಯಿತು ಅಂತ ಇರ್ತೀವಿ. ಓಕೆ. ಸೊ ಇವಾಗ ನೀವು ಮೈಸೂರು ಹುಡುಗಿ ಆಗಿರೋದ್ರಿಂದ ಯೂಶಲಿ ಫ್ರೀ ಟೈಮಲ್ಲಿ ಅಥವಾ ರಜಾ ಇದ್ದಾಗ, ಏನೂ ಕೆಲಸ ಇಲ್ಲದಾಗ ಮೈಸೂರಲ್ಲಿ ಯಾವ್ಯಾವ ಜಾಗಗಳಿಗೆ ಹೋಗ್ತೀರಾ? ಬೆಟ್ಟ. ಇಟ್ಸ್ ಲೈಕ್ ಖುಷಿ ಆದ್ರೂ ಬೆಟ್ಟ, ದುಃಖ ಆದ್ರೂ ಬೆಟ್ಟ. ಮೈಸೂರಲ್ಲಿ ಇರೋರ್ಗೆಲ್ಲರೂ ಬೆಟ್ಟ. ಬೆಟ್ಟ ಇಸ್ ಅನ್ ಎಮೋಷನ್ ಅಲ್ಲ? ಇಟ್ಸ್ ಅನ್ ಎಮೋಷನ್. ಇಟ್ಸ್ ಲೈಕ್ ಇಫ್ ಯು ಆಸ್ಕ್ ಮೀ, ನೀವು ಎಲ್ಲಾರು ಲೈಕ್ ಮಾಲ್ಡೀವ್ಸ್, ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಹೋಗಕ್ಕೆ ಇಷ್ಟಪಡ್ತೀರಾ ಬೆಟ್ಟ? ಐ ಆಮ್ ಲೈಕ್ ಬೆಟ್ಟ. ಓಕೆ. ಸೊ ಮೌಂಟೇನ್ ಪರ್ಸನಾ ನೀವು? No, I'm a beach person, but ನನಗೆ ಬೆಟ್ಟ ಅದೊಂದು ಎಮೋಷನ್ ನನಗೆ. ಇಟ್ಸ್ ಲೈಕ್ of course being a Mysorean, of course Mysorean ಎಲ್ಲರಿಗೂ ಬೆಟ್ಟ ಇಟ್ಸ್ ಅನ್ ಎಮೋಷನ್. ಬಟ್ ಅದೇನೋ ಒಂಥರ ಕನೆಕ್ಟ್ ಆಗುತ್ತೆ, ಹಾಯ್ ಅನ್ಸುತ್ತೆ. ಅಲ್ಲಿ ಹೋಗಿ ಬಂದ ತಕ್ಷಣ ಸಮಥಿಂಗ್ ಶಿ ಇಸ್ ಹೀಲಿಂಗ್ ಅಸ್ ಅಂತ ಅನ್ಸುತ್ತೆ. ಅದೊಂದು ವ್ಯೂ ಪಾಯಿಂಟ್ ಅಲ್ಲಿ ಒಂದು 5 ನಿಮಿಷ ಕೂತ್ಕೊಂಡ್ರೆ ನೆಮ್ಮದಿ. ಕರೆಕ್ಟ್. ನೀವು ಮೈಸೂರಿಯನ್, ಸೊ ಯು ವಿಲ್ ನೋ ಬೆಟರ್. ಯಾ. ಅಂದ್ರೆ ನಮ್ಗೆ ಹೆಂಗೆ ಅಂತಂದ್ರೆ ಬೆಟ್ಟಕ್ಕೆ ಹೋಗೋದು, ದೇವಸ್ಥಾನಕ್ಕೆ ಅಫ್ಕೋರ್ಸ್ ದೇವಸ್ಥಾನಕ್ಕೆ ಹೋಗ್ತೀವಿ, ಇಲ್ಲ ಅಂತಿಲ್ಲ. ಬಟ್ ಮೇಲ್ಗಡೆ ಅಲ್ಲಿ ಒಂದು ಸೂಪ್ ಶಾಪ್ ಇದೆ, ನಾವು ಯೂಶಲಿ ಇಲ್ಲಿ ಸೂಪ್ ತಗೊಂತೀವಿ. ಚಕ್ಲಿ ಸೂಪ್ ಅಂತ ಏನೋ. ಯಾ, ನಾನು ಟ್ರೈ ಮಾಡಿಲ್ಲ. ಟ್ರೈ ಮಾಡ್ಬೇಕು. ಅಲ್ಲಿ ಬಾಗುರು ಟೀ ಕುಡಿ ಸಮಥಿಂಗ್ ಏನೋ ಒಂದು ಶಾಪ್ ಇದೆ ಅಲ್ಲಿ. ಓಕೆ. ಸೊ ಅಲ್ಲಿ ಚಕ್ಲಿ ಸೂಪ್ ಅಂತ ಮಾಡ್ತಾರೆ, ಅಂಡ್ ಅದು ಮತ್ತೆ ಚೀಸ್ ಮ್ಯಾಗಿ. ಆ ಸ್ಟಾಲ್ ಅದಕ್ಕೆ ಫೇಮಸ್ ಆಕ್ಚುಲಿ. ನಂಗೆ ಇಷ್ಟು ವರ್ಷದಿಂದ ಗೊತ್ತೇ ಇಲ್ಲ. Being a Mysorean, I really don't know. Like I always take ಇದು ಶುಗರ್ ಕೇನ್ ಜ್ಯೂಸ್ ತಗೋತೀನಿ, ಬಜ್ಜಿ ಬೋಂಡಾ ತಗೋತೀನಿ, ಚುರ್ಮುರಿ ತಗೋತೀನಿ. ಅದೊಂದು ಫೀಲ್, ಅದೊಂಥರ ಮಾವಿನಕಾಯಿ ಚುರ್ಮುರಿ ಅದೊಂಥರ ಚೆನ್ನಾಗಿರುತ್ತಲ್ವಾ ಫೀಲ್. ಐ ಜಸ್ಟ್ ಅಂದ್ರೆ ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಇನ್ ಕೇಸ್ ನಾನು ಮೈಸೂರಿಗೆ ಬಂದು ನೀವು ಇದ್ರೆ ಐ ವಿಲ್ ಟೇಕ್ ಯು. ಓಕೆ. ಸೊ ಅಪಾರ್ಟ್ ಫ್ರಮ್ ದಟ್, ಇವಾಗ ಮೈಸೂರಲ್ಲಿ ತುಂಬಾ ಒಳ್ಳೊಳ್ಳೆ ಪ್ಲೇಸಸ್ ಇದೆ, ಲೈಕ್ ಮೀನಾಕ್ಷಿಪುರ, ಸಾಕರಕಟ್ಟೆ, ಆ ಕಡೆ ಎಲ್ಲ ಹೋಗ್ತಾ ಇರ್ತೀರಾ? ಮುಂಚೆ ಹೋಗ್ತಿದ್ದೆ ಕಾಲೇಜ್ ಟೈಮಲ್ಲೆಲ್ಲ, ಬಂಕ್ ಹಾಕ್ಬಿಟ್ಟು. ಇವಾಗ ಲೈಕ್ ಅದಾ ನೋ, ಆಕ್ಚುಲಿ ನಾನು ಹೆಂಗಾಗ್ಬಿಟ್ಟಿದ್ದೀನಿ ಅಂದ್ರೆ ಐ ವಾಸ್ ನಾಟ್ ಎಟ್ ಆಲ್ ಅಂದ್ರೆ ಹೋಮ್ ಪರ್ಸನ್ ತರ ಇರ್ಲಿಲ್ಲ. ಇವಾಗ ಹೆಂಗೆ ಅಂದ್ರೆ ನಾನು ಮನೇಲಿ ಇದ್ಬಿಡ್ತೀನಿ, ಸಾಕಾಗಿ ಟಿವಿ ನೋಡ್ಕೊಂಡು ಪೆಟ್ ಜೊತೆ ಆಟ ಆಡ್ಕೊಂಡಿರ್ತೀನಿ, ಆ ತರ. ಐ ಜಸ್ಟ್ ಅಂದ್ರೆ ತುಂಬಾ ಹ್ಯಾಂಗ್ ಔಟ್ ಮಾಡಲ್ಲ ಇಲ್ಲಿ. ಓಕೆ. ಸೊ ಅಂದ್ರೆ ಆಕ್ಟ್ರೆಸ್ ಆದ್ಮೇಲೆ ಅದೊಂದು ರೆಸ್ಪಾನ್ಸಿಬಿಲಿಟಿ ಯೂಶಲಿ ಇದೇ ಇರುತ್ತೆ. ಅಫ್ಕೋರ್ಸ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಬಟ್ ಆಫ್ಟರ್ ಬೀಯಿಂಗ್ ಅನ್ ಆಕ್ಟ್ರೆಸ್ ರೆಸ್ಪಾನ್ಸಿಬಿಲಿಟಿ ನಿಮಗೆ ಜಾಸ್ತಿ ಆಗಿದೆ ಅಂತ ಅನ್ಸುತ್ತಾ? ಯಾ, ಅಫ್ಕೋರ್ಸ್ ಆಗಿದೆ. ಯಾಕಾಗಿದೆ ಅಂದ್ರೆ ನಮ್ಮನ್ನ ಮನೆಯವ್ರು ನಂಬ್ತಾರೆ. ಇಟ್ಸ್ ಆಲ್ ಕಾಮನ್ ಅಲ್ವಾ, ನಮ್ಮ ಮನೆಯವ್ರು ನಂಬ್ತಾರೆ, ಏನೋ ಒಂದು ಮಾಡ್ತಾರೆ ಅಂತ ಅನ್ಕೋತಾರೆ. ಬಟ್ ಹೊರಗಡೆ ಇರೋರು ನಮ್ಮನ್ನ ನಂಬಿದಾಗ, ಹೊರಗಡೆ ಇರೋರು ಇಲ್ಲ ಇವ್ರು ಏನೋ ಮಾಡ್ತಾರೆ, ದಿಲ್ ಡೆಫಿನೆಟ್ಲಿ ಡೂ ಸಮಥಿಂಗ್ ಅಂತ ನಮ್ಮ ಮೇಲೆ ಅಷ್ಟು ಭರವಸೆ ಇಟ್ಟಾಗ ಆ ರೆಸ್ಪಾನ್ಸಿಬಿಲಿಟಿ ಇದೆಯಲ್ಲ, ಇಟ್ ವಿಲ್ ಹಿಟ್ ಯು ಹಾರ್ಡ್. ಇಟ್ಸ್ ಲೈಕ್ ಯು ಹ್ಯಾವ್ ಟು ಡೆಫಿನೆಟ್ಲಿ ಡೂ ಸಮಥಿಂಗ್. ಆ್ಯಂಡ್ ಅವ್ರು ಇಟ್ಟಿರೋ ಭರವಸೆನ ನಾವು ಇನ್ನಷ್ಟು ಹೆಚ್ಚು ಮಾಡಬೇಕು ಅಂತ ಅದೊಂದು ಹಠ ಬರುತ್ತಲ್ಲ. ಐ ಥಿಂಕ್ ದಟ್ ಇಸ್ ಸಮಥಿಂಗ್, ಅದು ತುಂಬ ಚೆನ್ನಾಗಿರುತ್ತೆ ಆ ಫೀಲಿಂಗ್. ಸೊ ವೆನ್ ಎವರ್ ಯು ಗೆಟ್ ಡಿಪ್ರೆಸ್ಡ್ ಆರ್
ಸಮಥಿಂಗ್ ಇಸ್ ನಾಟ್ ವರ್ಕಿಂಗ್ ಔಟ್ ಅಂದಾಗ ಯು ರಿಮೆಂಬರ್ ನಿಮ್ಮ ಸುತ್ತಮುತ್ತ ಇರ್ತಾರಲ್ಲ ಅವ್ರಿಗೋಸ್ಕರ ಆ್ಯಂಡ್ ನಿಮಗೋಸ್ಕರ ಎಲ್ಲರಿಗೋಸ್ಕರ ನೀವು ಒಂದು ಹಠದಿಂದ ನಾನು ಮಾಡಬೇಕು ಅನ್ನೋ ಒಂದು ಇದು ಬರುತ್ತೆ. ಮತ್ತೆ ಯುಲ್ ಜಸ್ಟ್ ವಿಲ್ ಬಿ ಬ್ಯಾಕ್ ಟು ದ ಟ್ರ್ಯಾಕ್. ಸೊ ಇಟ್ಸ್ ವೆರಿ ಚಾಲೆಂಜಿಂಗ್. ಇವಾಗ ಯಾವುದೇ ಇಂಡಸ್ಟ್ರಿಲ್ ಆಗಲಿ ಒಂದು ಪಾಸಿಟಿವ್ ಥಿಂಗ್ ನೆಗೆಟಿವ್ ಥಿಂಗ್ ಅಂತ ಇರುತ್ತೆ. ಡ್ರಾಬ್ಯಾಕ್ಸ್ ಅಫ್ಕೋರ್ಸ್ ಇದ್ದೇ ಇರುತ್ತೆ. ನಾನು ಹೇಳಿದ್ನಲ್ಲ, ನಮ್ಮ ಇಂಡಸ್ಟ್ರಿ ನೆಗೆಟಿವ್ ಇಲ್ಲ, ಪೀಪಲ್ ಆರ್ ನೆಗೆಟಿವ್. ಸೊ ವೆನ್ ಪೀಪಲ್ ಆರ್ ನೆಗೆಟಿವ್, ನಾನು ನೆಗೆಟಿವ್ ಪೀಪಲ್ನ ನಾನು ಹಂಗೆ ಇಟ್ಬಿಡ್ತೀನಿ. ಸೊ ಸಂವೇ ರಾಧೆ ಅವ್ರು ಇವಾಗ ಆಕ್ಟ್ರೆಸ್ ಆಗಿಲ್ಲ ಅಂತಂದ್ರೆ ಬೇರೆ ಏನಾಗ್ತದೆ? ನನಗೆ ಸಿನಿಮಾ ಅನ್ನೋದು ಬಿಟ್ಟರೆ ನಾನು ಚಿಕ್ಕವಳಿಂದ ಇನ್ನೇನೂ ಇಲ್ಲ. ಸೊ ರಾಧೆ ಅವರಿಗೆ ಈ ಲವ್ ಪ್ರಪೋಸಲ್ಸ್ ಎಲ್ಲ ಬಂದಿದೆಯಾ? ಯಾವಾಗ ಬಂದಿದೆ? ಅಫ್ಕೋರ್ಸ್ ಬಂದಿರುತ್ತೆ. ಯಾ